ಶಿಕ್ಷಕರಿಗೆ ಅಭಿನಂದನಾ ಸಮಾರಂಭ. ಈ ಒಂದು ಸಮಾರಂಭದ ಚಾಲನೆಯನ್ನು ಪ್ರಾರ್ಥನೆಯ ಮೂಲಕ ಧನಲಕ್ಷ್ಮಿ ಸಂಘಟಕರು ನೀಡಲಿದ್ದಾರೆ. ಅಂದುಕೊಂಡಂತೆ ಆದಾಗ ಮಾತ್ರ ಅದು ನೆನಪಾಗುತ್ತೆ. ಅದಕ್ಕೆ ಉದಾಹರಣೆ ಇದು ಒಂದು, ಇನ್ನು ಬಹಳ ಇದೆ ಕನಸು. ಹಾಗೆಯೇ ನಾನು ಪ್ರಾರಂಭದಲ್ಲಿ ಬಂದಾಗ ನಮ್ಮ 2 ಜನ ಶಿಕ್ಷಕರು ಬಂದರು ನಾನು ಇಲ್ಲಿ ಜಾಯಿನ್ ಮಾಡಲಿಕ್ಕೆ ಹೋಗಲಿಕ್ಕೆ. ಆಗ ಒಂದು ಗಿಡಗಳು ಇರಲಿಲ್ಲ. ಗಿಡಗಳು ಅವ್ರು ಹೇಳಿದ್ರು, ರೇಣುಕಪ್ಪ ಸರ್ ಫಸ್ಟು ನಿಮ್ಮ ಕೈಯಿಂದ ಗಿಡಗಳು ಹಾಕ್ಸಿ, ಗಿಡಗಳು ಹಾಕಿಸಿ ಒಂದಿಷ್ಟು ಮರಗಳನ್ನು ಬೆಳೆಸಬೇಕು ಅನ್ನೋದು ಮಹಾ ಮನದಾಸೆ ಇದೆ. ಅದು ಯಾವ ಕೈ ಬಿಡುತ್ತೋ ಇನ್ನೂ ಗೊತ್ತಿಲ್ಲ. ನಾನು ಏನೆಲ್ಲ ಪ್ರಯತ್ನ ಮಾಡ್ತಾ ಬಂದೆ. ಒಂದಿಷ್ಟು ಅಲ್ಲಿ ಇಲ್ಲಿ ಗಿಡಗಳಿದ್ದವು, ನಮ್ಮ ಮನೆ ಹತ್ರ ಇದ್ದಂಥವು. ಅವು 2 ಬಾರಿ 3 ಬಾರಿ ನಾನು ಹಾಕಿದೆ, ಒಂದು ಸಕ್ಸಸ್ ಆಗಲಿಲ್ಲ. ಅರಣ್ಯ ಇಲಾಖೆಯಲ್ಲೂ ಹಾಕಿದ್ರು, ಅವು ಸಕ್ಸಸ್ ಆಗಲಿಲ್ಲ. ಬಹಳ ಬೇಸರದ ಸಂಗತಿ. ಒಂದಿಷ್ಟು ಕೂಗಾಡಿದ್ದೀನಿ ನಾನು, ಊರರ ಮೇಲೆ ನಿಮ್ಮ ಮೇಲೂ ಕೂಗಾಡಿದ್ದೀನಿ, ಊರರ ಮೇಲೂ ಕೂಗಾಡಿದ್ದೀನಿ. ಬೇಸರ ಆದಾಗ ಕೂಗಾಟ ಆಗುತ್ತೆ, ಸಹಜ. ನಂತರ ಇನ್ನೊಂದು ಕನಸು, ಈ ಶಾಲೆ ಸುಂದರಗೊಳಿಸಬೇಕು ಅನ್ನುವಂಥದ್ದು ಮಹಾ ದೊಡ್ಡ ಆಸೆ ಇತ್ತು. ಅದಕ್ಕೆ ಸಾಥು ಕೊಟ್ಟಂಥವರು ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಿಂದ ಹಿಡಿದು ಎಲ್ಲ ಶಿಕ್ಷಕರು ಬಹಳಷ್ಟು ಬೆನ್ನೆಲುಬಾಗಿ ನಿಂತು ನನಗೆ ಸಾಥು ಕೊಟ್ಟಿದ್ದಾರೆ. ಹಾಗಾಗಿ ಇದೊಂದು ಕನಸು ಬಹುತೇಕ ಈಡೇರ್ತಾ ಇದೆ ಅಂತ ನನಗೆ ಅನಿಸಿದೆ, ಈಡೇರಿದೆ ಅಂತ ಅನ್ನಿಸ್ತಿದೆ. ಸೊ ಈ ಕನಸು ನೆನಸಾಗಬೇಕಾದ್ರೆ ಒಂದಿಷ್ಟು ಯೋಚನೆಯನ್ನು ಮಾಡಿದೆವು, ಒಂದಿಷ್ಟು ಚರ್ಚೆಗಳನ್ನು ಮಾಡಿದೆವು. ಚರ್ಚೆಯನ್ನು ಮಾಡಿದಾಗ ಮುಖ್ಯ ಶಿಕ್ಷಕರು ಮತ್ತು ನಮ್ಮ ಸಹ ಶಿಕ್ಷಕರು, ವಿಶೇಷವಾಗಿ ಹೇಮಂತ್ ಸರ್ ಮತ್ತು ಎಲ್ಲ ಶಿಕ್ಷಕರು ಒಟ್ಟಿಗೆ ಚರ್ಚೆ ಮಾಡಿ ಒಂದು ಹಳೆಯ ವಿದ್ಯಾರ್ಥಿಗಳ ಗುಂಪು ಕ್ರಿಯೇಟ್ ಮಾಡಿದ್ರು ಮೊದಲೇ. ಅದ್ರ ಜೊತೆಗೆ ಅದನ್ನೊಂದಿಷ್ಟು ಬಳಕೆ ಮಾಡ್ಕೋಬೇಕು, ಅದರ ಸದುಪಯೋಗ ತಗೋಬೇಕು, ಅವರ ಒಂದು ಸಹಕಾರ ತಗೋಬೇಕು ಅಂತ ಯೋಚನೆಯನ್ನು ಮಾಡಿಕೊಂಡು ಹಿಂಗೆ ಯೋಚನೆಗಳು ಇದಾವೆ. ಆ ಯೋಜನೆಗಳನ್ನ ನಾವು ಒಂದಿಷ್ಟು ಅಪ್ಲೋಡ್ ಮಾಡ್ತಾ ಬಂದು ಅಲ್ಲಿ ಒಂದಿಷ್ಟು ರೆಸ್ಪಾನ್ಸ್ ಸಿಕ್ತು. ಜೊತೆಗೆ ಅದಕ್ಕೆಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಮುಖ್ಯ ಶಿಕ್ಷಕರು ನಮಗೆ ಬಹಳಷ್ಟು ಬೆನ್ನೆಲುಬಾಗಿ ನಿಂತರು, ಬ್ಯಾಕ್ ಬೋನ್ ಅಂತ ಕರಿತೀವಿ. ಹಾಗೆ ನಿಂತು
ಇವತ್ತು ಈ ಮಟ್ಟಿಗೆ ಬೆಳೀತಾ ಇದೆ, ನೀವು ಕಣ್ಣಿಂದ ನೋಡ್ತಾ ಇದೆ. ಹಾಗೆ ಈ ದಿನ ಅಂತಹ ಚಿಗುರು ಹೊಡಿಲಿಕ್ಕೆ ಕಾರಣೀಭೂತರು ವಿವಿಧ ಶಾಲೆಗಳಿಂದ ನಮ್ಮ ನಮ್ಮ ವೃತ್ತಿ ಬಾಂಧವರನ್ನ ನಾನು ಬರಮಾಡ್ಕೊಳ್ಬೇಕಾಯ್ತು. ಅವರು ಬಂದಿದ್ದಾರೆ, ಇನ್ನೊಂದಿಷ್ಟು ಜನ ಬರಬೇಕಾಯ್ತು, ಅವರು ಬರಲಿಲ್ಲ. ಬಂದಿರೋರನ್ನ ನಾವು ಅಭಿನಂದಿಸುವಂಥದ್ದು ನಮ್ಮ ಧರ್ಮ, ಒಂದು ಸಂಸ್ಕಾರ. ಆ ಸಂಸ್ಕಾರವನ್ನು ಮಾಡ್ತಾ ಇದ್ದೇವೆ, ಮತ್ತೇನು ಮಾಡ್ತಾ ಇಲ್ಲ. ಹಾಗಾಗಿ ಈ ದಿನ ಮೊನ್ನೆಯಿಂದ 10ನೇ ತಾರೀಕಿಂದ ನಾವು ಮಂಜನಾಯಕ್ ಸರ್ ಅವರು ಕುಂಟಿಮಡ ಸರ್ಕಾರಿ ಪ್ರೌಢಶಾಲೆಯ ಚಿತ್ರಕಲಾ ಶಿಕ್ಷಕರು ಅವರು ಬಂದು ಅವರೊಟ್ಟಿಗೆ ನಾನು ಚರ್ಚೆಯನ್ನು ಮಾಡ್ತಾ ಇದ್ದೆ. ಇಲ್ಲ ಸರ್ ಬರ್ತೀನಿ, ನಾವು ಮಾಡೋಣ ಅನ್ನುವಂಥ ಒಂದು ಆಶೆಯನ್ನು ವ್ಯಕ್ತಪಡಿಸಿದ್ರು. ಆ ರೀತಿಯಾಗಿ ಬಂದು ನಮ್ಮೊಟ್ಟಿಗೆ ಒಂದಿಷ್ಟು ಅವರು ಅಂದುಕೊಂಡಂಗೆ, ನಾವು ಅಂದುಕೊಂಡಂಗೆ ಒಂದಿಷ್ಟು ಕೆಲಸವನ್ನು ಮಾಡಿದ್ದಾರೆ. ನೀವು ನೋಡಿದ್ದೀರಾ. ಆ ರೀತಿ ನಮ್ಮ ಆಶೆಗಳನ್ನ ಈಡೇರಿಸ್ತಾ ಬಂದಿದ್ದಾರೆ ಅಂತ ಒಬ್ಬ ಶಿಕ್ಷಕರು ಅಂತಂದ್ರೆ ಮಂಜನಾಯಕರು, ಕುಂಟಿಮಡ ಶಾಲೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಹಾಗೆಯೇ ಬಹಳ ಅಭಿಲಾಷೆಯನ್ನು ಇಟ್ಕೊಂಡಂತ ನಾನು ಬಾವಿಕೆರೆ ಶಾಲೆಯ ಶಿಕ್ಷಕರು ಬರಬೇಕು ಅಂತ. ಅವರು 2 ದಿನ ಬರಕ್ಕಾಗಲಿಲ್ಲ. ನಮ್ಮ ಆಶೆಯನ್ನ ಏನಾರು ಮಾಡಿ ಈಡೇರಿಸಬೇಕು ಅಂತಂದು ಅವರು ಸಹಿತ ನಮಗೆ ಈ ದಿನ ಬಂದರು. ಶ್ರೀಯುತ ರಾಘವೇಂದ್ರ ಸರ್ ಅನ್ನುವಂಥವರು ಚಿತ್ರಕಲಾ ಶಿಕ್ಷಕರು, ಬಾವಿಕೆರೆ ಸರ್ಕಾರಿ ಅವರು ಇವತ್ತು ಬಂದು ಉತ್ತಮವಾಗಿರ್ತಕ್ಕಂಥ, ಅವರು ಸಹಿತ ನಮ್ಮೊಟ್ಟಿಗೆ ಕೈ ಜೋಡಿಸಿ ಉತ್ತಮವಾಗಿರ್ತಕ್ಕಂಥ ಚಿತ್ರಗಳನ್ನು ರಚನೆ ಮಾಡಿ ಈ ದಿನ ಈಗ ಈ ಶಾಲೆಯ ಸುಂದರತೆಗೆ ಎಲ್ಲ ಶಿಕ್ಷಕರು ಸಹಕರಿಸಿದ್ದಾರೆ ಅಂತ ಇನ್ನೊಬ್ಬ ಓರ್ವ ಶಿಕ್ಷಕರು ಅಂದ್ರೆ ರಾಘವೇಂದ್ರ, ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು. ಹಾಗೆಯೇ ಇನ್ನೋರ್ವ ಶಿಕ್ಷಕರು ಆಗಿರ್ತಕ್ಕಂಥ MCಯಲ್ಲಿ ಶ್ರೀಯುತ GL ಗಸ್ತಿ ಅಂತ, ಅವರು ಕೂಡ ನಮ್ಮೊಟ್ಟಿಗೆ ನಿನ್ನೆ ಮಧ್ಯಾಹ್ನದಿಂದ ಬಂದ, ಅವರು ಕೂಡ ಕೈ ಜೋಡಿಸಿದ್ದಾರೆ. ಅವರು ಕೂಡ ಅವರ ಸಹಕಾರವೂ ಕೂಡ ಅಪಾರ. ಅವರು ಕೂಡ ಬಂದು ಇವತ್ತು ನಮ್ಮೊಟ್ಟಿಗೆ ಕೈ ಜೋಡಿಸಿ ಉತ್ತಮ ಚಿತ್ರಗಳನ್ನು ರಚನೆ ಮಾಡಿದರೆ ಅವರು ಕೂಡ ಹೃತ್ಪೂರ್ವಕವಾಗಿ ನಾನು ಸ್ವಾಗತ. ಹಾಗೆಯೇ ಈ ಸಮಾರಂಭ ನಡಿಬೇಕಾದ್ರೆ, ಇಷ್ಟೆಲ್ಲ ಆಗ್ಬೇಕಾದ್ರೆ ಬ್ಯಾಕ್ ಬೋನ್ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಶ್ರೀಯುತ HM ಸರ್, ನೀವೇನು ಮಾಡಿ ಸರ್, ನನ್ನ ಸಹಕಾರ ಖಂಡಿತ ಇದೆ, ಸಾಥ್ ಕೊಟ್ಟು ಇವತ್ತು ಇಷ್ಟು ಸುಂದರ ಆಗ್ಬೇಕಾದ್ರೆ ಅವರ ಸಹಕಾರ ಬಹಳ ಮುಖ್ಯ. ಹಾಗಾಗಿ ಅವರು ನಾನು ಹೇಳಿದ್ದು ಯಾವುದು ಕೂಡ ಇಲ್ಲಿವರೆಗೂ ಇಲ್ಲ ಅಂದಿಲ್ಲ, ಮತ್ತೆ ಇಲ್ಲ ಅನ್ನುವಂಥ ನಾನು ಕೆಲಸಗಳನ್ನು ಯಾವತ್ತೂ ಹೇಳಕ್ ಹೋಗಲ್ಲ. ನಮ್ಮ ಕಡೆ ಆಗುವಂಥ ಕೆಲಸಗಳನ್ನು ನಾನು ಹೇಳ್ತಾ ಇರ್ತೀನಿ. ಅವರು ಅದಕ್ಕೆ ಸಾಥ್ ಕೊಟ್ಟಿದ್ದಾರೆ, ಅವರು ಇವತ್ತು ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವರು ನಾವು ಮರಿಲಿಕ್ಕಿಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ನೀವು ಈ ಒಂದು ಭಾಗ್ಯವನ್ನು ನೋಡ್ತಾ ಇದ್ದೀರಾ ಅಲ್ವಾ. ಹಾಗಾಗಿ ಅವರು ಇವತ್ತು ಈ ರೀತಿ ಸುಂದರ ಶಾಲೆ ಸುಂದರವಾಗಿ ಅಂದ ಕಾಣ್ತಾ ಇದೆ ಅಂತಂದ್ರೆ ಅವರು ಕಾರಣೀಭೂತರಾಗಿದ್ದಾರೆ. ಮತ್ತೆ ನಮ್ಮ ಶಾಲೆ ಮುಖ್ಯ ಶಿಕ್ಷಕರು ಹಾಗೂ ಈ ಸಮಾರಂಭದ ಅಧ್ಯಕ್ಷರು, ಅವರಿಗೆ ಹೃತ್ಪೂರ್ವಕವಾಗಿ ಎಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತೇವೆ. ಯಾರು ಒಬ್ಬರಿಂದ ಕೆಲಸ ಆಗ್ಲಿಕ್ಕಿಲ್ಲ, ಎಲ್ಲ ಶಿಕ್ಷಕರು ಕೂಡ ಕೈ ಜೋಡಿಸಿದ್ದಾರೆ. ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸಹಕಾರ ಮತ್ತು ಸಹಾಯ ಮತ್ತು ಎಲ್ಲವನ್ನು ಕೆಲಸವನ್ನು ಮಾಡಿದ್ದಾರೆ. ಹಾಗೆಯೇ ನೀವು ಕೂಡ ಮಾಡ್ತಾ ಬಂದಿದ್ದೀರಾ. ಹಾಗೆ ನಮ್ಮೆಲ್ಲ ಸಹೋದ್ಯೋಗಿ ಮಿತ್ರರು ಕೂಡ ಕೈ ಜೋಡಿಸಿ ಇವತ್ತು ಈ ಶಾಲೆ ಅಂದಗೊಳಿಸಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ಅವರೆಲ್ಲರಿಗೂ ಸಹಿತ ಮುಖ್ಯವಾಗಿ ನಮ್ಮೆಲ್ಲ ಸಹೋದ್ಯೋಗಿ ಮಿತ್ರರಿಗೆ ಮತ್ತು ಸ್ವಾಗತ. ಮುಖ್ಯವಾಗಿ ನೀವು ಕಾರಣೀಭೂತರೆ. ಒಂದಿಷ್ಟು ಎಲ್ಲ ಚಿತ್ರಗಳನ್ನ ಬ್ರಷ್ಗಳು ತಗೊಂಡು ಬಣ್ಣವನ್ನು ಹಾಕಿ ಅವನ್ನೆಲ್ಲ ಬಾರ್ಡರ್ಗಳನ್ನ ಕಟ್ಟಿದ್ದೀರಾ. ಅಷ್ಟು ಜನ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಅವ್ರು ಚೆನ್ನಾಗಿ ಗಲೀಜ್ ಮಾಡಿ ಎಲ್ಲೆಲ್ಲೋ ಬ್ರಷ್ ಅನ್ನು ಒಗೆದು ಬಣ್ಣವನ್ನು ಚೆಲ್ಲಿ ಹಾಳು ಮಾಡಿ ಎಲ್ಲೆಲ್ಲೋ ತಲೆ ಒಗೆದು ಹೋಗಿದ್ದೀರಾ. ಅದೆಲ್ಲ ಸಂಸ್ಕಾರ ಅಲ್ಲ. ಸಂಸ್ಕಾರ ಅಂದ್ರೆ ಒಂದು ನೀಟ್ನೆಸ್ ಇರಬೇಕು, ಅದು ಸಂಸ್ಕಾರ. ವಿದ್ಯೆ ಕಡಿಮೆ ಇದ್ರೂ ಪರವಾಗಿಲ್ಲ, ಸಂಸ್ಕಾರ ಬಹಳ ಮುಖ್ಯ. ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು ಅಂತ ನಾನೆಲ್ಲ ಹಿರಿಯರು ಮಾತಾಡ್ತಾರೆ. ಅದು ಇರಬೇಕು.
ಅದು ಎಸ್ಪೆಷಲಿ ಓದ್ತಾ ಇದ್ದೀರಿ ಅಂತಂದ್ರೆ ಆ ಬುದ್ಧಿ ಇರಲೇಬೇಕು, ಅಂದಾಗ ಸಾರ್ಥಕ ಆಗುತ್ತೆ. ಏನಪ್ಪ ಕಲ್ತು ಬಂದ್ರೆ ಸೊಲ್ಲಾಪುರಕ್ಕೆ ಹೋಗಿ ಅಂತ ಕೇಳಿದ್ರೆ ಏನಪ್ಪ ಹೇಳ್ತೀರಾ ನೀವೆಲ್ಲ? ಅದು ಬಹಳ ಮುಖ್ಯ. ಅವನು ಸೊಲ್ಲಾಪುರಕ್ಕೆ ಹೋಗಿ ಬಿಡಪ್ಪ, ಅವನ ನಡೆ ನುಡಿಯಲ್ಲಿ ಬದಲಾವಣೆಗಳು ಇದ್ದಾಗ ಸಾರ್ಥಕ ಜೀವನ ಖುಷಿ ಪಡ್ತಾರೆ. ನಿಮ್ಮ ತಂದೆ ತಾಯಿ, ಪೇರೆಂಟ್ಸ್, ಮನೆಯ ಹಿರಿಯರು ಎಲ್ಲರೂ ಖುಷಿ ಪಡ್ತಾರೆ. ಅಂದಾಗ ಮಾತ್ರ ಸಾರ್ಥಕ ಆಗುತ್ತೆ. ನಾನು ಕಲಿಸಿದ್ದಕ್ಕೆ ಸಾರ್ಥಕ ಆಯ್ತು ಅಂತ ಒಳಗಡೆ ಖುಷಿ ಪಡ್ತಾರೆ. ಹೇಳ್ದೆ ಹೋಗ್ಬೋದು ನೀವು ನಿಮ್ಮ ಪೇರೆಂಟ್ಸ್. ಆ ರೀತಿ ಇನ್ನು ಮುಂದೆ ಹಂಗ ಆಗ್ಬಾರ್ದು. ವಸ್ತು ಚೆಲ್ಲಿ ಅದೆಲ್ಲ ಮಾಡಿದ್ದೀರಾ, ಅದೆಲ್ಲ ಆಗಬಾರ್ದು. ಇನ್ನು ಮುಂದಿನ ದಿನಗಳಲ್ಲಿ ಬಹಳ ಶಿಸ್ತು. ಯಾವ ವಸ್ತು ತೆಗೆದುಕೊಂಡಿದೀವೋ ಆ ವಸ್ತು ಅಲ್ಲೇ ಇಡಬೇಕು. ಆ ವಸ್ತು ತೆಗೆದುಕೊಂಡು ಅದು ಹಾಳು ಮಾಡಿ ಎಲ್ಲೋ ಹೋಗೋದು, ಹಿಂಗ್ ಹೋಗಿ ಹಂಗ ಅದಲ್ಲ. ಆ ಕಡೆ ಕಣ್ಣಿ ಕಣ್ಣ ಹಂಗೆ ಹೋಗೋದು, ಹಿಂಗ್ ಹೋಗೋದು, ಅರ್ಧಬರ್ಧ ಮಾಡೋದು ಕೆಲಸ, ಅದೆಲ್ಲ ಮಾಡಬಾರ್ದು. ಸೊ ಮುಂದಿನ ದಿನಗಳಲ್ಲಿ ಹಂಗೆಲ್ಲ ಆಗಬಾರ್ದು. ಉತ್ತಮವಾಗಿ ಮಾಡ್ತೀರಾ, ಮಾಡಲೇಬೇಕು. ಅಂದಾಗ ಅದು ನೀವು ಸಾರ್ಥಕ ಆಗುತ್ತೆ. ನಿಮ್ಮ ಓದು ಬರ ಲೆಕ್ಕಾಚಾರ ಎಲ್ಲರೂ ಕೂಡ ಸಾರ್ಥಕ ಆಗುತ್ತೆ. ಆ ರೀತಿ ನೀವು ಕೂಡ ಕೈ ಜೋಡಿಸಿ ಉತ್ತಮ ಕೆಲಸ ಮಾಡಿದ್ದೀರಾ. ನೀವು ಕಾರಣೀಭೂತರಿದ್ದೀರಾ. ನಿಮಗೂ ಕೂಡ ಸ್ವಾಗತ. ಹಾಗೆಯೇ ನಮ್ಮ ಶಾಲೆಯ ಡಿ ದರ್ಜೆಯಿಂದ ಹಿಡಿದು ಗುಮಸ್ತಿಂದ ಹಿಡಿದು ಎಲ್ಲರೂ ಕೂಡ ಸಹಕಾರ ಮಾಡಿದ್ದೀರಾ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮೊದಲೊಮ್ಮೆ ಸಹಕರಿಸಿದ ಎಲ್ಲರಿಗೂ ಮತ್ತೊಮ್ಮೆ ಮೊದಲೊಮ್ಮೆ ಸ್ವಾಗತ, ಸುಸ್ವಾಗತ. ಸ್ವಾಗತವನ್ನು ಕೊಡಿದ ಪ್ರೊಫೆಸರ್ಗಳಿಗೂ ಕೂಡ ಸ್ವಾಗತವನ್ನು ಕೊಡ್ತಾ, ಕಾರ್ಯಕ್ರಮದಲ್ಲಿ ಕೇವಲ ಚಿತ್ರಕಲಾ ಶಿಕ್ಷಕರಿಗಷ್ಟೇ ಅಭಿನಂದನೆ ಇಲ್ಲ. ನಮ್ಮಲ್ಲೂ ಕೂಡ ಕೆಲವು ಮಕ್ಕಳು ಅಭಿನಂದನೆಗಳನ್ನೇ ಸ್ವೀಕರಿಸ್ತಾರೆ. ಅವರಿಗೆ ಏನೋ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಆದ ತಕ್ಷಣ ನಮ್ಮಲ್ಲಿ ಪ್ರಶಸ್ತಿ ಪತ್ರಗಳು
ಅವಕಾಶವನ್ನು ಮಾಡಿಕೊಳ್ಳೋಣ. ಮೊದಲಿಗೆ ಮಂಜನಾಯಕ್ ಸರ್, ನಿಮಗೊಂದು ವಿಷಯ ಗೊತ್ತಿರಲಿ, ಮಂಜನಾಯಕ್ ಸರ್ ಅವರು ಈ ಶಾಲೆಯ ಹಳೆಯ ವಿದ್ಯಾರ್ಥಿ. ಅವರು ನಮ್ಮ ಶಾಲೆಯೇ ಪ್ರೌಢ ಶಿಕ್ಷಣವನ್ನು ಪಡೆದು ನಂತರ ಉನ್ನತ ವಿದ್ಯಾಭ್ಯಾಸವನ್ನು ಮಾಡಿಕೊಂಡು ಅವ್ರು ಮೊನ್ನೆ ಮಾತಾಡ್ತಾ ಇದ್ರು. ಅವ್ರಿಗೆ ಆರಂಭದಲ್ಲಿ ಕೆಲಸ ಸಿಗೋಕ್ಕಿಂತ ಮುಂಚೆ ಪೇಂಟಿಂಗ್ ಮಾಡ್ತಾ ಇದ್ದಂಥವ್ರು. ಪೇಂಟಿಂಗ್ ಮಾಡುವಂಥ ಸಂದರ್ಭದಲ್ಲಿ ಗೌರ್ಮೆಂಟ್ ಅಪಾಯಿಂಟ್ ಕೂಡ ಆಗುತ್ತೆ, ಅವರಿಗೆ ಶಿಕ್ಷಕ ವೃತ್ತಿ ಸಿಗುತ್ತೆ, ಪ್ರೈಮರಿ ಸ್ಕೂಲ್ ಟೀಚರ್ ಆಗಿ ಏನೋ. ಅದನ್ನು ಅವರು ಬೇಡ ಅಂತ ಇದಾಗಿ ಪುನಃ ಹೈಸ್ಕೂಲಿಗೆ ಸೆಲೆಕ್ಷನ್ ಆಗಿದೆ ಸರ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಅಂದರೆ ಅಷ್ಟು ಬ್ಯುಸಿ ಇದ್ರಂಥವ್ರು ಚಿತ್ರಕಲೆಯಲ್ಲಿ. ನಮ್ಮ ಶಾಲೆಯಲ್ಲಿ ಓದಿರ್ತಕ್ಕಂಥದ್ದು ಒಂದು ವಿಶೇಷ. ಹಾಗಾಗ್ಬಿಟ್ಟು ನಮ್ಮ ಶಾಲೆ ಹಳೆಯ ವಿದ್ಯಾರ್ಥಿ ಹಾಗೂ ಚಿತ್ರಕಲಾ ಶಿಕ್ಷಕರಾಗಿ ಕುಂತಿಮಡು ಸರ್ಕಾರಿ ಪ್ರೌಢಶಾಲೆಯ ಮಂಜನಾಯಕ್ ಸರ್ ಅವರು ನಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು. ಇದು ತುಂಬ ಸಂತೋಷ ಆಗ್ತದೆ ನೋಡಿ. ಕಾಲೇಜಲ್ಲಿ ನಾನು ನಿಮ್ಮಲ್ಲಿದ್ದಾಗ ಹೇಗಿದ್ದೆ, ಇವತ್ತು ಈ ಒಂದು ಸ್ಥಾನದಲ್ಲಿ ನಿಂತ್ಕೊಂಡಿದ್ದೀನಿ ಅನ್ನೋದಕ್ಕೆ ತುಂಬ ಸಂತೋಷ ಪಡ್ತೇನೆ. ಯಾಕೆಂದರೆ ನಾನು ಬಂದು ಸೇರಿಕೊಂಡಾಗ ತುಂಬ ಸಣ್ಣ ಕನ್ನಡನೇ ಕರೆಕ್ಟ್ ಬರ್ತಿದ್ದಿಲ್ಲ ನನಗೆ. ಅಂಥ ಟೈಮಲ್ಲಿ ಈ ಊರಿಗೆ ಬಂದು ಸೇರಿಕೊಂಡಿದ್ದು ನಾನು. ಆದರೂ ಈ ಊರು ಯಾವತ್ತೂ ನನಗೆ ಕೇಳಿ ಮಾಡಲಿಲ್ಲ. ಕಡೆಯ ಲಾಸ್ಟ್ 10th ಓದುವಾಗಂತೂ 10th ಅಕ್ಟೋಬರ್ ನಂತರ ನಾನು ಹಾಸ್ಟೆಲ್ ಇರೋದು ಬಹಳ ಕಡಿಮೆ. ಹಾಗಂತೇಳಿ ಊರಿಗೆ ಅವ್ರು ಆಡ್ತಿರ್ಲಿಲ್ಲ. ಇಡೀ ಊರಿನಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸು ನಮ್ಮ ಜೊತೆ ಕಲಿತಾ ಇದ್ರು, ಫ್ರೆಂಡ್ಸು, ಅವರೆಲ್ಲರ ಮನೆಗಳಲ್ಲಿ ನನ್ನ ವಾಸ. ಯಾಕೆಂದರೆ ಎಲ್ಲರೂ ಪೇರೆಂಟ್ಸು ಕರ್ಕೊಂಡು ಹೋಗ್ತಾ ಇದ್ರು ನಾನು. ಯಾಕೆಂದರೆ ಅದೇ ಒಂದು ಒಳ್ಳೆಯ, ಅಂದರೆ ಎಲ್ಲರೂ ಸಹ ಯಾವುದೇ ಆ್ಯಕ್ಟಿವಿಟಿ ಆಗಿರಲಿ, ಸ್ಪೋರ್ಟ್ಸ್ ಆಗಿರ್ಬೋದು, ಕಲ್ಚರಲ್ ಆ್ಯಕ್ಟಿವಿಟಿ ಆಗಿರ್ಬೋದು, ಯಾವುದೂ ಆಗಿರ್ಬೋದು, ಓದೋದ್ರ ವಿಷಯದಲ್ಲೂ ಆಗಿರ್ಬೋದು. ನಮ್ಮಲ್ಲಿ ನಾ ಇರ್ಬೇಕಾದ್ರೆ 103 ಜನ ಅಡ್ಮಿಷನ್ ಆಗಿದ್ವಿ 8ಗೆ. 10th ಅವಾಗ ಫೇಲ್ ಸಿಸ್ಟಮ್ ಇತ್ತು. ಕೊನೆಗೆ ಜರಡಿ ಹಿಡಿದು 57 ಜನ ಉಳ್ಕೊಂಡಿದ್ವಿ. ಆದರೂ ಸಹ ಆ ವೇಳೆಯಲ್ಲಿ ಕಾಂಪಿಟೇಷನ್ ಅಂತ ಹೇಳಿದ್ರೆ ಒಂದು 8 ಜನ ತುಂಬ ಕಾಂಪಿಟೇಷನ್ ಇದ್ವಿ. ಈಗ ಎಲ್ಲ 600ಕ್ಕೆ 625ಕ್ಕೆ 625 ತೆಗೆದ್ರೆ ತುಂಬ ಗ್ರೇಟ್. ಈಗ ಆಗ ಪಾಸ್ ಆದರೆ ಬಹಳ ಗ್ರೇಟ್. ಅಂತಹ ಸಂದರ್ಭದಲ್ಲೂ ಸಹ ಈ ಶಾಲೆ ನನ್ನ ಒಳ್ಳೆ ವಿದ್ಯಾರ್ಥಿಯನ್ನಾಗಿಯೂ ಸಹ ನೋಡಿದೆ. ಅದೇ ರೀತಿ ಗೌರವಯುತವಾಗಿ ಈ ಊರಿನ ಜನರು ಸಹ ಕಂಡಿದ್ದಾರೆ. ಈಗಲೂ ಹಲವಾರು ಜನ ಬಂದವರು ಮಾತಾಡಿಸ್ತಾರೆ. ಯಾಕೆಂದರೆ ಅವಾಗ ಎಲ್ಲರ ಮನೆಗಳಲ್ಲಿ ಉಳ್ಕೊಂಡಿದ್ದು ಪುನಃ ಆಗಾಗ ನೆನಪಾಗ್ತದೆ ನನಗೆ. ವಿಶೇಷ ಇಷ್ಟೇ, ನಾನು ಬೇರೆನೇ ಹೇಳೋದಿಲ್ಲ, ಟೈಮ್ ಆಗಿದೆ ಆಲ್ರೆಡಿ. ನೀವು ಏನು ಈಗ ಓದ್ತಾ ಇದ್ದೀರಿ, ಓದ್ತಿರೋದು ಶಾಲೆಯಲ್ಲಿ. ಇದು ನಮ್ಮ ಮನೆ. ನಮ್ಮಮ್ಮ ಮನೆಯಲ್ಲಿ ಗುರುವಾಗಿದ್ರು, ಅಪ್ಪ ಅಮ್ಮ ಗುರುವಾಗಿದ್ರು. ಇಲ್ಲಿ ಟೀಚರ್ಸ್ ಕಲಿಸ್ತಾರೆ. ಆ ಕಲಿಸಿದ್ದು ನೆಕ್ಸ್ಟ್ ಒಂದು ದಿನದಲ್ಲಿ ಈ ಸ್ಥಾನದಲ್ಲಿ ನಿಲ್ಲಿಸಲಿಕ್ಕೆ ಸಾಧ್ಯ ಆಗಬೇಕು ಅನ್ನೋದು. ಆದರೆ ನೀವು ಸಹ ನಾನು ವಿದ್ಯಾರ್ಥಿ, ನೆಕ್ಸ್ಟ್ ನಮ್ಮ ಟೀಚರ್ ತರಕ್ಕೆ ಅಥವಾ ಬೇರೆ ಒಂದು ಯಾವುದಾದ್ರೂ ಉದ್ಯೋಗದಲ್ಲಿ ಅಥವಾ ಬೇರೆ ಒಳ್ಳೆಯ ಒಂದು ಉನ್ನತ ಹುದ್ದೆಯಲ್ಲಿ ಅಥವಾ ಯಾವುದೋ ಒಂದು ಒಳ್ಳೆಯ ಕೆಲಸ ಮಾಡಿಕೊಂಡು ಮನುಷ್ಯರಾಗಿ ಬದುಕಿ ಇರೋದಾದರೆ ಖಂಡಿತವಾಗಿ ಈ ಶಾಲೆ ಪುನಃ ನಿಮ್ಮನ್ನು ಆಹ್ವಾನಿಸುತ್ತೆ. ಅದಕ್ಕೆ ಉದಾಹರಣೆ ನಾನು ಸಹ ಹೌದು. ಹಿಂದೆ ಈ ಊರಿನಲ್ಲಿ ನನಗೆ ಕಾಫಿ ರೈಟಿಂಗ್ಸ್ ಎಲ್ಲ ಬರೀತಾ ಇದ್ದೆ. ಕಾಫಿ ರೈಟಿಂಗ್ ಕೊಡ್ತಾನೆ ರೈಟಿಂಗ್ಸ್ ಎಲ್ಲ 2 lines 4 lines ಎಲ್ಲ ಇರ್ತದಲ್ಲ, ಆ ರೀತಿಯಲ್ಲಿ ಹಾಸ್ಟೆಲ್ ಇದ್ದು ನಾನು ಇರೋನು. 6-7ನೇ ಕ್ಲಾಸಲ್ಲಿ ಸಾಕ್ಷರತಾ ಆಂದೋಲನ ಸ್ಟಾರ್ಟ್ ಆದಾಗ ನನ್ನ ಹ್ಯಾಂಡ್ ರೈಟಿಂಗ್ ಅನ್ನು ನೋಡಿ ಇಲ್ಲಿ ಶಂಕರಪ್ಪ ಅಂತ ಇದ್ರು, ಈಗ ಶಂಕರಪ್ಪ ಅಂತ ಹೇಳಿ ಗ್ರಾಮ ಪಂಚಾಯತಿ ಆ ದಿನದಲ್ಲಿ ಮಂಡಲ ಪಂಚಾಯತಿ ಇತ್ತು. ಅದು ಸ್ಟಾರ್ಟಿಂಗ್ ಗ್ರಾಮ ಪಂಚಾಯತಿ ಟೈಮು. ಬಿಲ್ ಕರೆಕ್ಟ್ ಅವರು ಇಟ್ಕೊಂಡಿದ್ದಾರೆ ಈಗ ಮೊನ್ನೆ ಆಕ್ಸಿಡೆಂಟ್ ಆಗಿ 2 ವರ್ಷ ಮುಂದೆ. ಅವರು ನನ್ನನ್ನು ಅಕ್ಷರಗಳನ್ನು ನೋಡಿ ಬ್ರಷ್ ಇಲ್ಲದೆ ಬರಿಬಹುದು ಅಂತ ಹೇಳಿ ಗೋಡೆ ಮೇಲೆ ಕರ್ಕೊಂಡು ಹೋಗಿ ಗೋಡೆ ಮೇಲೆ ಇದು ಅಕ್ಷರಗಳನ್ನು ಬರೀ ಕಲಿಸಿದ್ರು. ನೀವು ಬರಿಬಹುದು, ಬರೀರಿ ಅಂತ ಹೇಳಿ. ಗೊತ್ತಿಲ್ಲ, ಬ್ರಷೇ ಇಲ್ಲ. ಆದರೆ ಆ ಟೈಮಲ್ಲಿ ಆರ್ಟಿಸ್ಟ್, ನೀನು ಸಹ ಒಬ್ಬ ಆರ್ಟಿಸ್ಟ್, ನಿನ್ನೊಂದು ಒಬ್ಬ ಕಲಾವಿದ ಇದ್ದಾನೆ ಅಂತ ಹೇಳ್ತೇನೆ ಐಡೆಂಟಿಫಿಕೇಶನ್ ಮಾಡಿದವರು ಮೊದಲನೇದಾಗಿ ಆ ಶಂಕರಪ್ಪ. ಈಗಲೂ ಸಹ ಅವರಿಗೆ ಅಭಿನಂದನೆ ಹೇಳ್ತೇನೆ. ಹಾಗೇನೆ ನಮ್ಮ ಹಾಸ್ಟೆಲ್ ವಾರ್ಡನ್ ದತ್ತಾತ್ರೇಯ ಅಂತ ಇದ್ರು. ಹಾಗೆ ಹಾಸ್ಟೆಲಲ್ಲಿ ಒಳ್ಳೆ ಈಗಿನಷ್ಟು ಒಳ್ಳೆಯ ವ್ಯವಸ್ಥೆ ಇರಲಿಲ್ಲ, ಒಳ್ಳೆ ಸವಲತ್ತು ಇರಲಿಲ್ಲ. ಸವಲತ್ತು ಅಂತ ಹೇಳಿದ್ರೆ ಇರೋದಕ್ಕೆ ಇದೆಯಲ್ಲ, ನಾವು ಹಾಸ್ಪಿಟಲ್ ಒಂದು ಜಮಖಾನೆ ಕೊಡ್ತಾ ಇದ್ರು, ಜೊತೆಯಲ್ಲಿ ಒಂದು ಬೆಡ್ಶೀಟ್ ಕೊಡ್ತಾ ಇದ್ರು. ಅನ್ನೋದಕ್ಕೆ ಸೀಕ್ರೆಟ್ ಟ್ರಂಕ್ ಇಲ್ಲ ಅಂದ್ರೆ ಅದಕ್ಕೆ ಬೀಗ ಇಲ್ಲ, ಆ ಥರದ್ದು ಇರ್ತಾ ಇತ್ತು. ಮಲಗಬೇಕಾದ್ರೆ ತಿಗಡೆ ಕಾಟ ಎಲ್ಲ ಬಹಳ ಇತ್ತು ಆ ವಿದ್ಯಾಲಯದಲ್ಲಿ. ಇದೇ ಹಾಸ್ಟೆಲಲ್ಲಿ. ಈಗ ಮೇಲ್ಗಡೆ ಸಿಗ್ನಲ್ ಹಾಕಿದ್ದಾರೆ. ಆದ್ರೆ ಈಗ ಬೇಜಾನ್ ಸೌಲಭ್ಯ ಇದೆ. ನಮಗೆ ಓದಲಿಕ್ಕೆ ಅವಕಾಶ ತುಂಬಾನೇ ಇತ್ತು.
ಸಹ ಆ ರೀತಿ ಭಾವನೆ ಬೆಳೆಸ್ಕೊಳ್ಳೋದು ಒಳ್ಳೆಯದು. ಈಗ ಮೊಬೈಲ್ಗಳಿದೆ, ಬೇರೆ ಎಲ್ಲ ತುಂಬಾನೇ ಹೊಸ ಹೊಸ ಪುಸ್ತಕಗಳು ನಿಮಗೆ ಪ್ರಶ್ನೋತ್ತರ ಮಾಡಿದ್ರು, ಮಾರ್ಗದರ್ಶನ ಎಷ್ಟೆಲ್ಲ ಇದೆಯಲ್ಲ, ಅದೆಲ್ಲವೂ ಸಹ ಆಗಿನ ದಿನಗಳಲ್ಲಿ ಇರಲಿಲ್ಲ. ನಮಗೆ ಇದ್ದದ್ರಲ್ಲೇ ನಾವು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಅದರಲ್ಲೂ ಸಹ ನಾವೆಲ್ಲ ಆ ದಿನಗಳಲ್ಲಿ ಸ್ಕೂಲಲ್ಲಿ ಉಳ್ಕೊಂಡಿದ್ವಿ. ಈಗಲೂ ಇದೇ ಸ್ಕೂಲಲ್ಲಿ ಉಳ್ಕೊಂಡಿದ್ದೀನಿ ಅಂತ ಖುಷಿ ಆಗುತ್ತೆ. ಮನೆ ಬಂದಷ್ಟು ಸಹ ಯಾವಾಗ ಬಂದಾಗಲೂ ಹೇಳ್ತಿದ್ದೆ, ಈ ಶಾಲೆ ನಾನು ಓದ್ತಾ ಇದ್ದೆ. ನನ್ನ ಫ್ಯಾಮಿಲಿ ಒಟ್ಟಿಗೆ ಬಂದಾಗ ಸಹ ನಾನು ನೋಡಿ ಇದೇ ಶಾಲೆ ನಾನು ಓದಿದ್ದು ಅಂತಿದ್ದೆ. ಯಾಕೆಂದ್ರೆ ಅಷ್ಟು ಒಳ್ಳೆಯ ಅವಕಾಶ ಇದೆ. ಲಾಸ್ಟ್ ಕಡೆಯಾಗಿ ಒಂದು ಮಾತನ್ನ ಹೇಳ್ತೇನೆ, ಚಿತ್ರಕಲೆ ಅಂತಕ್ಕಂಥದ್ದು, ಈಗ ನಿಮಗೆ ಶಿಕ್ಷಕರಿದ್ದಾರೆ, ನಮಗೆ ಶಿಕ್ಷಕರೇ ಗೊತ್ತಿಲ್ಲ, ಚಿತ್ರಕಲೆ ಅನ್ನೋ ವಿಷಯ ಇದೆ ಅಂತಲೇ ಗೊತ್ತಿಲ್ಲ ನಮಗೆ. ಆದ್ರೆ ನನ್ನೊಂದು ಹಾಬಿ ಇತ್ತು, ಯಾವಾಗಲೂ ಚಿತ್ರ ಬರೆದು ಕೂತ್ಕೊಂಡು, ಅಂದ್ರೆ ಯಾರು ಹೇಳ್ಕೊಡ್ತಿರ್ಲಿಲ್ಲ, ಫ್ರೀ ಇದ್ನ ಚಿತ್ರ ಬರ್ತಕ್ಕಂಥ ಕೆಲಸ ಮಾಡ್ತಿದ್ದೆ. ಆ ನಂತರದಲ್ಲಿ ಚಿತ್ರಕಲೆ ಅನ್ನೋದು ವಿಶ್ವ ಭಾಷೆ ಅನ್ನೋದಕ್ಕೆ ಒಂದು ಹೆಗ್ಗುರುತು. ಯಾಕೆಂದ್ರೆ ಯಾವುದೇ ಮಗು ಹುಟ್ಟಿದಾಗ ಅದು ಎಲ್ಲ ಕಲ್ತ್ಕೊಂಡು ಹುಟ್ಟೋದಿಲ್ಲ, ಆದ್ರೆ ಅದರ ಭಾವನೆಗಳನ್ನ ಗೀಚೋದು ವರ್ಷಪಡಿಸುತ್ತೆ. ನೀವೆಲ್ಲ ಗೀಚ್ತಾ ಇದ್ದೀರಿ ಗೋಡೆಗಳ ಮೇಲೆ ಎಲ್ಲ ಕಡೆ, ಅದೇ ಚಿತ್ರಕಲೆ ಗೀಚ್ತೀವಿ. ಹಾಗೇನೆ ಆ ಚಿತ್ರಕಲೆ ಅನ್ನೋದು ಶಿಕ್ಷಣದ ತಳಹದಿ ಅಂತ ಹೇಳುತ್ತೆ. ಯಾಕೆಂತ ಹೇಳಿದ್ರೆ ಅದು ಶಿಕ್ಷಣದ ಬೇಸ್ಮೆಂಟ್. ನೀವೇನು ಗೀಚ್ತೀರಿ, ಕೆಲವು ಮಕ್ಕಳಿಗೆ ಗೀಚ್ಲಿಕ್ಕೆ ಅಪ್ಪ ಅಮ್ಮ ಬಿಡೋದಿಲ್ಲ, ದೊಡ್ಡ ದೊಡ್ಡ ಮನೆಗಳು ಶ್ರೀಮಂತರಿದ್ದಾರೆ, ಗೀಚ್ಲಿಕ್ಕೆ ಬಿಡೋದಿಲ್ಲ, ಅವರಿಗೆ ಟ್ಯೂಷನ್ಗೆ ಅಂತ ಹೇಳಿ ಹಾಕ್ತಾರೆ. ಅಲ್ಲಿ ಟೀಚರ್ ಹೇಳ್ಕೊಟ್ಟಿದ್ದ ಪಾಠ ಆಗಿರುತ್ತೆ, ಇವರು ಸ್ವಂತಿಕೆ ಏನು ಕಲ್ತಿರೋದಿಲ್ಲ. ಆದ್ರೆ ಯಾವ ಮಕ್ಕಳು ಗೀಚೋದನ್ನ ಕಲಿತು ಅಭ್ಯಾಸ ಮಾಡಿ ಅದರಲ್ಲಿ ನಾನು ಹೊಸತನ ಏನೋ ಕಲ್ತ್ಕೊಂಡಿರ್ತದ, ಆ ಮಗುವಿನ ಹ್ಯಾಂಡ್ ರೈಟಿಂಗ್ ತುಂಬಾ ಚೆನ್ನಾಗಿರ್ತದೆ. ಅದು ತಾಳ್ಮೆಯನ್ನ ಜಾಸ್ತಿ ಇಟ್ಕೊಂಡಿರುತ್ತೆ, ಕಾನ್ಸಂಟ್ರೇಷನ್ ಮೈಂಡ್ ಜಾಸ್ತಿ ಇರ್ತದೆ. ಅದಕ್ಕೆ ಆ ಒಂದು ಕೆಪಾಸಿಟಿ ಬರೋದು ಚಿತ್ರಕಲೆಯಲ್ಲಿ ಮಾತ್ರ. ಹಾಗಂತೇಳಿ ಈಗಂತ ಅಲ್ಲ, ನೀವು ಮೊದಲಿನ ವರ್ಷ ಅದನ್ನ ರೂಢಿ ಮಾಡ್ಕೊಳ್ತೀವಿ. ಇವತ್ತು ನನಗೆ ಬಹಳ ಏನು ಖುಷಿ ಆಯ್ತು ಅಂತೇಳಿ ನಾನು ಬಂದಷ್ಟು, ನಾವೇನೇ ಮೊನ್ನೆ ದಿನ ಬಂದಾಗ ಎಲ್ಲ ಮಕ್ಕಳು ಸರ್ ನಾನೇನು ಮಾಡಬೇಕು, ಆಗ ನನಗೆ ನಾವು ಬರೀ ಟೆನ್ಷನ್ ಹಾಕಿ ನಾವೇ ವರ್ಕ್ ಮಾಡಿ ಹೋಗೋದು ಅಂತ ಫಸ್ಟ್ ಬಂದಿದ್ದೆ. ಆದರೆ ನನಗೊಂದು ತಕ್ಷಣ ಒಂದು ಕ್ಲಾಶ್ ಆಯಿತು, ಸರಿ ಸರ್ ಟೆನ್ಷನ್ ಬೆಳೆಯೋಣ, ಮಕ್ಕಳಿಗೆ ಅವ್ರಿಗೆ ಡೈರೆಕ್ಟ್ ನಾವು ಸ್ಪಂಜಲ್ಲಿ ಹಾಕೋದು ಬೇಡ, ಸ್ಪ್ರೇ ಮಾಡೋದು ಬೇಡ, ಮಕ್ಕಳು ಪೆನ್ಸಿಲ್ ಮತ್ತು ಬ್ರಷನ್ನು ಹಿಡಿದು ಕಲೀಲಿ ಅಂತ ಹೇಳಿ ನಿಮ್ಮ ಕಡೆ ನಾವು ಕೊಟ್ಟಿದ್ದೇವೆ. ಯಾಕೆಂತ ಹೇಳಿದ್ರೆ ಅದ್ರ ಮೂಲಕ ನಿಮಗೊಂದು ಹೊಸ ಅನುಭವ ಬರಲಿ. ಎಷ್ಟೋ ಜನ ಬ್ರಷ್ ಹಿಡಿಯೋದನ್ನ ಕಲ್ತಿದ್ದೀವಿ, ಹಾಗಂತೇಳಿ ಬ್ರಷ್ ಮುರಿದು ಹಾಕಿದ್ದೀವಿ. ಆದರೆ ಒಳ್ಳೆಯ ಹುಡುಗರು ಖಂಡಿತವಾಗಿ ಮುಂದಿನ ದಿನಮಾನಗಳಲ್ಲಿ ಈ ಶಾಲೆ ಇದ್ರಿ ಅನ್ನುವಂಥ ನೆನಪಿಗೋಸ್ಕರವಾಗಿ ನೀವೇನಾದರೂ ಒಂದು ಒಳ್ಳೆಯತನವನ್ನು ರೂಢಿಸಿಕೊಂಡು ನೀವು ಈ ಶಾಲೆಗೆ ಪುನಃ ಬನ್ನಿ. ಹಾಗೆ 10th ಇರ್ತಕ್ಕಂಥ ಮಕ್ಕಳಿಗೂ ಎಲ್ಲ ಮಕ್ಕಳಿಗೂ ನಾನು ಶುಭಾಶಯ ಹೇಳ್ತೇನೆ. ನಿಮಗೆಲ್ಲ ಖಂಡಿತವಾಗಿ ಒಳ್ಳೆಯದಾಗಲಿ. ಹಾಗೆ ಒಳ್ಳೆಯದಾದ ಜೊತೆಯಲ್ಲಿ ನಮ್ಮ ಟೀಚರ್ಸ್ಗಳು ತುಂಬ ಶ್ರಮ ಪಟ್ಟಿದ್ದಾರೆ. ಆಗ ನಮಗೆ ಆ ಶ್ರಮ ಟೀಚರ್ಸ್ ಮಾಡ್ತಾ ಇದ್ರು, ಬಟ್ ನಮಗೆ ಗೊತ್ತಾಗ್ತಿರಲಿಲ್ಲ. ಆ ಎಫರ್ಟ್ ಎಲ್ಲಾದರೂ ಈಗ ಟೀಚರ್ಸ್ ನೀವು ಹಾಕಿಲ್ಲ, ಆ ಎಫರ್ಟ್ ಎಲ್ಲ ನಾವು ಹಾಕಿದ್ರೆ ಓದಲಿಕ್ಕೆ ಖಂಡಿತವಾಗಿ ಇವತ್ತು ಟೀಚರ್ ಆಗಿ, ಆದರೆ ನಮ್ಮ ಮಕ್ಕಳು ಟೀಚರ್ ಆಗಿದ್ದಾರೆ, ಆದರೆ ಇನ್ನೇನು ಆಗ್ತಿದ್ರು ಗೊತ್ತಿಲ್ಲ. ಆದರೆ ನಿಜವಾಗ್ಲೂ ಒಳ್ಳೆಯ ಒಂದು ಅವಕಾಶ ಈ ಶಾಲೆ ಸಿಕ್ಕಿದೆ. ಈಗೂ ಅಂತ ಅವಕಾಶ ಇದೆ, ನಿಮಗೂ ಅವಕಾಶ ಇದೆ. ನೋಡಿ, ಕಲ್ತ್ಕೊಳ್ಳಿ, ಕಲೀರಿ, ನೀವು ಒಳ್ಳೆಯದಾಗಲಿ. ಮಂಜುನಾಯಕ್ ಸರ್ ಅವರಿಗೆ ಧನ್ಯವಾದಗಳು. ಬೋಧನೆ ಎಂಬುದು ಚಹಾ ಕುಡಿದಷ್ಟು ಸುಲಭವಲ್ಲ, ಅದಕ್ಕೆ ರಕ್ತ, ಬೆವರು ಮತ್ತು ಕಣ್ಣೀರಿನ ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ತತ್ವಜ್ಞಾನಿಗಳಿದ್ದಾರೆ. ಟೀಚಿಂಗ್ ಇಸ್ ನಾಟ್ ಲೈಕ್ ಟು ಡ್ರಿಂಕ್ ಎ ಕಪ್ ಆಫ್ ಟೀ, ಇಟ್ ನೀಡ್ಸ್ ಬ್ಲಡ್, ಸ್ವೆಟ್ ಆ್ಯಂಡ್ ಟಿಯರ್ಸ್ ಅಂತ ಹೇಳಿ ಆ ಒಂದು ಶಿಕ್ಷಕ ವೃತ್ತಿಗೆ ಬಂದಿದ್ದ ಬಗ್ಗೆ ಸಂತೋಷ ವ್ಯಕ್ತಪಡಿಸಿದ್ದಾರೆ. ಅವರಿಗೆ ಅಭಿನಂದನೆಗಳು. ನಂತರ ಗಸ್ತಿ ಸರ್ ಇವರಿಂದ ರಾಘವೇಂದ್ರ ಸರ್ ಅವರ ಮಾತುಗಳಾಗಿ ಎಲ್ಲದಕ್ಕೂ ಯೋಗಾರೂಢ ಅಂತ ಹೇಳಿ ನಾನು ಅದು ನಂಬಿರೋದು. ಯೋಗಾರೂಢ ಸೇರೋದಕ್ಕೆ, ಊಟ ಮಾಡೋದಕ್ಕೆ, ತಿನ್ನೋದಕ್ಕೆ, ಮಾತಾಡ್ಸೋದಕ್ಕೆ ಇವೆಲ್ಲ ನಿರ್ಧಾರ ಆಗಿದ್ದಾವೆ. ಮೊದಲೇ ಎಲ್ಲ ನಿರ್ಧಾರ ಆಗಿರ್ತವೆ. ನಾನು ಇಲ್ಲಿ ಬರಲ್ಲ ಅಂದ್ಕೊಂಡಿದ್ದೆ, ಆದಷ್ಟು ಮಕ್ಕಳು ಮೆಡಿಟೇಷನ್ ಸಹ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿರ್ತಾರೆ, ನಾವು ಹೋಗಿ ಮಾತಾಡಬೇಕು ಅಂತೀವಿ, ಸೇರಬೇಕು. ಸತ್ತ ಸೇರಕ್ಕಾಗ ವಿದ್ಯಾ ಜೊತೆ ಸೇರಬೇಕು, ಸತ್ತಾಗಲ್ವಾ ಸತ್ತ ಸೇರಕ್ಕಾಗ್ತ ನಾವು ಇದ್ದಾಗ ಆದಷ್ಟು ಸ್ನೇಹ ಬಳಗನ. ಹಾಗಾಗಿ ಇಲ್ಲಿ ಬಂದೆ. ಇಲ್ಲಿ ನಿಮ್ಮ ಇದರಲ್ಲ, ನಿಮ್ಮ ಸ್ಟಾಫ್ ಎಲ್ಲ ಎಚ್ ಎಮ್ ಸರ್ ಆಗಲಿ, ನಿಮ್ಮ ಎಲ್ಲ ಶಿಕ್ಷಕರೆಲ್ಲ ಒಳ್ಳೆ ಸೂಪರ್, ಖುಷಿ ಆಯ್ತು ನನಗೆ. ಎಲ್ಲರೂ ಒಗ್ಗಟ್ಟಾಗಿ ನಿಮ್ಮ ಏಳಿಗೆಗೆಲ್ಲ ಶ್ರಮಿಸ್ತಿದ್ದಾರೆ. ಎಲ್ಲೂ ಏನೋ ನನಗೆ ಕಾಣಲಿಲ್ಲ, ನನಗೆ ಗೊತ್ತಾಗಲ್ಲ ವಾತಾವರಣ ಈ ಶಾಲೆಯಲ್ಲಿ ಎಲ್ಲರೂ ಒಟ್ಟಿಗೆ ಚೆನ್ನಾಗಿದ್ದಾರೆ, ಎಲ್ಲ ಖುಷಿ ಫ್ರೆಂಡಿಯಾಗಿದ್ದಾರೆ. ಅದು
ಯಾವ್ದಾದ್ರು ಭೇಟಿ ಆದ್ವಿ ಏನೋ ಸಾರ್ಥಕ ಆಗ್ಬೇಕು ಆ ಕೆಲಸಗಳ ನಾವು. ಹಾಗೆ ನಾವು ಬದುಕಬೇಕು. ಸುಮ್ಮನೆ ಏನೋ ಬಂದ್ವಿ, ಊಟ ಮಾಡಿದ್ವಿ, ತಿಂದ್ವಿ, ಆಟ ಆಡಿದ್ವಿ, ಜಗಳ ಸರಿ ಮಾಡಿದ್ವಿ, ತರಲೆ ಮಾಡಿದ್ವಿ, ಮುಗೀತು, ಇದು ಜೀವನ ಮತ್ತೆ ನೆಕ್ಸ್ಟ್ ನಾಳೆ ನಾಡ್ದು ವರ್ಷ ಕಳೆದು ಹಾಗೆಲ್ಲ ಮಾಡಬಾರ್ದು. ಇನ್ನೊಂದು ಸ್ವಲ್ಪ ನಾವು ಬರೆದಿರೋ ಬೇಡ, ಬರೋದ್ರಿಂದ ನಾವು ಸ್ವಲ್ಪ ಆದಷ್ಟು ಅದನ್ನು ಜಾಸ್ತಿ ಎಷ್ಟೆಷ್ಟು ಉಳಿಸ್ಕೊಂಡು ಕಲ್ತ್ಕೊಂಡು ಮೊದಲು ಕೂತ್ಕೊಳ್ಬೇಕು. ಆಯ್ತಾ? ಒಳ್ಳೆ ಚೆನ್ನಾಗಿ ಮಾತಾಡೋಣ, ಚೆನ್ನಾಗಿ ಖುಷಿ ಆಯಿತು. ಒಳ್ಳೆ ಒಳ್ಳೆ ಸಪೋರ್ಟ್ ಮಾಡ್ತೀರ ಅಂತ ಹೇಳಿ ನೋಡಿ ಗೊತ್ತಾಗತ್ತಲ್ವಾ? ಎಷ್ಟು ಸಪೋರ್ಟ್ ಮಾಡ್ತಾರೆ, ಫ್ರೆಂಡಾಗಿದ್ದಾರೆ. ಮತ್ತು ನಿಮ್ಮ ಶಿಸ್ತು ತುಂಬ ಇದೆ. ಬೇರೆ ಬೇರೆ ಶಾಲೆಗಳು ಹೊಸ್ಕೊಂಡ್ರೆ ತುಂಬ ಚೆನ್ನಾಗಿ ಮಾಡ್ಕೊಬೋದು. ನೀವೆಲ್ಲ ಒಳ್ಳೆ ಶಿಸ್ತಲ್ಲಿದ್ದೀರ, ಖುಷಿ ಆಯ್ತು ನನಗೆ. ಮತ್ತು ಇದು ಹೊಗಳಿಸ್ಕೋಬೇಕಿದ್ದಾರೆ. ಬೇರೆ ಬಂದು ನಮಗೆ ಹೊಗಳಬೇಕು, ಬೈಬಾರ್ದು ಅಲ್ವಾ? ಖುಷಿ ಆಗುತ್ತಲ್ವ ನಿಮಗೆ ಹೊಗಳಿದ್ರೆ? ನಮಗೂ ಅಷ್ಟೇ, ಬೇರೆ ಒಳ್ಳೆ ನಮ್ಗೆ ಖುಷಿ ಆಗುತ್ತೆ. ನಿಮಗೆ ಬೈದರೆ ಬೇಜಾರು ಆಗುತ್ತಲ್ವ? ಹಾಗೆ ಕಳೆಪಕ್ಷ ಯಾರು ಬಂದಾಗ ನಾವು ಪ್ರೀತಿಯಿಂದ ಇರಬೇಕು. ಅಂದರೆ ಚೆನ್ನಾಗಿರ್ಬೇಕು, ಖುಷಿಯಾಗಿರ್ಬೇಕು, ಅವರಿಗೆ ಬೇಜಾರಾಗಬಾರ್ದು ಅಲ್ವಾ? ಎಲ್ಲರೂ ಒಳ್ಳೆಯದಾಗಲಿ. ಇವತ್ತು ಮಾಡಿದ ಕೆಲಸಕ್ಕೆಲ್ಲ ತುಂಬ ಜಾಸ್ತಿ ಭಾರ ಹೊರಿಸಿದ್ದಾರೆ. ಅದು ಗೊತ್ತಾಗ್ತಿಲ್ಲ, ಅಷ್ಟೊಂದು ಭಾರ ಬೆಳಾಗಿತ್ತು. ಯಾವುದು ನಾವು ಮಾಡಿದ ಕೆಲಸಕ್ಕೆ ತುಂಬ ಹೊರಿಸಿದ್ದಾರೆ. ಅದು ಮುಚ್ಕೊಂಡು ಹೋಗೋಕ್ಕೆ ಆಗಲ್ಲ ಅಂತೇಳಿ ಎಲ್ಲರೂ ಒಳ್ಳೆಯದಾಗಲಿ. ರಾಘವೇಂದ್ರ ಸರ್ ಅವರಿಗೆ ಧನ್ಯವಾದಗಳು. ನಂತರ ವಿದ್ಯಾರ್ಥಿಗಳ ಅನಿಸಿಕೆ ಅಂತ ಹಾಕೊಂಡಿದ್ವಿ. ನೀವೇ ಯಾರಾದರೂ ವಾಲಂಟಿಯರ್ ಆಗಿ ಈಗ 3 ದಿನದಿಂದ ನಮ್ಮ ಶಾಲೆಯಲ್ಲಿ ಈ ಒಂದು ಕಾರ್ಯಕ್ರಮ ನಡೆದಿದೆ. ನಿಮ್ಮ ಅಭಿಪ್ರಾಯ ಎರಡು ಮಾತು. ಚಿತ್ರಕಲಾ ಶಿಕ್ಷಕರಿಗೆ ಅಭಿನಂದನೆ ಸಮಾರಂಭ ಹಮ್ಮಿಕೊಂಡಿದ್ದು, ನಮಗೆ 3 ದಿನದಿಂದ ಶಾಲೆಯ ಹೊರಗೋಡೆ ಮೇಲೆ ಒಡ್ಲಿ ಚಿತ್ರಣ, ನಮಗೂ ಸತ್ಯ ಅದ್ರ ಪೇಂಟ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾವು ಬೇರೆ ಕಡೆ ಎಲ್ಲ ನೋಡ್ತಿದ್ವಿ ಚಿತ್ರನ, ಅದು ನೋಡಿ ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ ಅಂತ ಅಂದ್ಕೊಳ್ತಿದ್ವಿ. ಆದರೆ ನಮಗೂ ಈಗ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಖುಷಿ ಆಯಿತು. ನಾವು ಒಂದು ಬ್ರಷ್ ಹಿಡ್ಕೊಂಡು ಪೇಂಟ್ ಎಲ್ಲ ಮಾಡಿದ್ದು ಖುಷಿ ಆಯಿತು. ನಮ್ಮ ಮತ್ತೆ ಅವಕಾಶ ಮಾಡಿಕೊಟ್ಟಿದ್ದು ಗಂಡ್ಮಕ್ಳು ಕಡೆಯಿಂದ ಯಾರು ಬರ್ಬೋದು ಬೇಗ. ವಿದ್ಯಾರ್ಥಿಗಳ ಅನಿಸಿಕೆಯನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಂತರ ಕಾರ್ಯಕ್ರಮದ ಅಧ್ಯಕ್ಷರು ನೋಡಿ ಮುಖ್ಯ ಶಿಕ್ಷಕರು. ವಿದ್ಯಾರ್ಥಿಗಳೇ ಮತ್ತು ಎಲ್ಲ ಶಿಕ್ಷಕರಿದ್ದಾರೆ, ಮತ್ತು ಇಲ್ಲಿ ಆಡಳಿತದಿಂದ ಅತಿಥಿಗಳು ರಶ್ಮಿ ಸರ್, ಮತ್ತು ರಾಘವೇಂದ್ರ ಸರ್, ಮತ್ತು ಮಂಜುನಾಥ್ ಸರ್, ಅತಿಥಿ ದೇವೋ ಭವ ಅಂತ ಹೇಳ್ತಾರೆ. ಹಾಗಾಗಿ ನಾವು ಮೊದಲಿಂದ ಅತಿಥಿಗಳನ್ನು ಸತ್ಕಾರ ಮಾಡೋದಕ್ಕೆ ತಯಾರಿದ್ದೀವಿ, ಮುಂದೇನೂ ತಯಾರಿರ್ತೀವಿ. ಸದಾ ಈ ಶಾಲೆ ನಿಮಗೋಸ್ಕರ ಯಾವತ್ತು ಬಂದರೂ ತೆರೆದಿರ್ತದೆ ಅಂತ ಹೇಳ್ತಾ, ಈ ನಮಗೇನಾಗಿದೆ ಅಂದರೆ ಒಂದು ಫೋಟೋ ನೋಡ್ತೀವಿ ತಿಳ್ಕೊಳ್ರಿ. ಆ ಫೋಟೋದಲ್ಲಿ ಒಂದು ದೊಡ್ಡ ಚಿತ್ರ ಇರುತ್ತೆ. ಉದಾಹರಣೆಗೆ ಗಣಪತಿ ಚಿತ್ರ ಇರ್ಬೋದು, ಶಿವನ ಚಿತ್ರ ಇರ್ಬೋದು. ಒಂದ್ಸರಿ ಹಾಗೆ ಜ್ಞಾಪಕ ಮಾಡ್ಕೊಳ್ಳಿ, ದೇವರು ಹೀಗಿದ್ದಾನೆ ಅಂತ ಯಾರೂ ನಮಗೆ ಗೊತ್ತಿಲ್ಲ. ಆ ಚಿತ್ರವನ್ನು ಹೇಗೆ ಕಲ್ಪನೆ ಮಾಡಿಕೊಂಡು ಚಿತ್ರಕಾರ ಬಿಡಿಸಿದ್ದಾರೆ ಅಲ್ವಾ? ಆ ಚಿತ್ರವನ್ನು ಬಿಡಿಸಲು ಚಿತ್ರಕಾರರೇ ಡ್ರಾಯಿಂಗ್ ಮೇಲೆ ಬಿಡಿಸಿರ್ತಾರೆ. ಈಗೆಲ್ಲ ಬಂದಿದೆ ಫೋಟೋ ಅಲ್ವಾ? ಮೊದಲಿನ ಫೋಟೋಗಳನ್ನು, ಮೊದಲಿನ ಚಿತ್ರಗಳನ್ನೇ ಈಗ ಫೋಟೋ ಟೈಪ್ ಮಾಡ್ತಿದ್ದಾರೆ. ಆದರೆ ಅಂತಹ ಚಿತ್ರವನ್ನು ಬರೆಯುವಂಥ ಚಿತ್ರಕಾರರು ನಮ್ಮ ಶಾಲೆಗೆ ಬರಲಿಕ್ಕೆ ಕಾರಣವಾದಂಥ ಗಣಪತಿ ಸರ್ ಮತ್ತು ನಮ್ಮ ಎಲ್ಲ ಶಿಕ್ಷಕ ವೃಂದದವರು ಮತ್ತು ವಿದ್ಯಾರ್ಥಿಗಳು. ಏನೋ ದೇವರು ಏನು ಮಾಡಿಸ್ಬೇಕು ಅಂತಿದ್ದಾನೆ ಗೊತ್ತಿಲ್ಲ. ಬಂದಾಗಿಂದ ಕಾರ್ಯಕ್ರಮಗಳ ಮೇಲೆ ಕಾರ್ಯಕ್ರಮಗಳು ಆಗ್ತಾನೆ ಇದೆ. ಹಾಗೆ ನಾನು 1 ವರ್ಷ ಆಯಿತು ಬಂದು, ತುಂಬ ಕಾರ್ಯಕ್ರಮಗಳು ಈ ಶಾಲೆಯಲ್ಲಿ ಆಗೋಗ್ಬಿಟ್ರು. ಮುಂದೇನೂ ಸುಮಾರು ಕಾರ್ಯಕ್ರಮಗಳು ಆಗ್ತವೆ ಅನ್ನೋ ಗೊತ್ತಿಲ್ಲ. ದೇವರು ಹೇಗೆ ನಡೆಸ್ತಾನೆ ಹಾಗೆ ನಾವು ನಡೀತಾ ಇದ್ದೀವಿ. ಇಲ್ಲಿ ಬಂದಂಥ ಒಬ್ಬೊಬ್ಬ ಚಿತ್ರಕಾರರು ಸಹ ನಮ್ಮ ಚಿತ್ರಕಲಾ ಶಿಕ್ಷಕರು ತುಂಬ ಅಮೋಘವಾದ ಸಾಧನೆಯನ್ನು ಮಾಡಿದ್ದಾರೆ. ಬಂದು ನೋಡ್ತೀನಿ, ಮೊದಲನೇ ದಿನ ಮಂಜುನಾಥ್ ಸರಲ್ಲೇ ಚಿತ್ರ ಶುರು ಮಾಡ್ಕೊಂಡಿದ್ದಾರೆ. ಇದೇನು ಯಾವಾಗ ಬಂದವರು, ಯಾವಾಗ ಶುರು ಮಾಡಿದ್ರು ಅಂತ ಏನು ಚಿತ್ರಗಳೆಲ್ಲ ಬರಿತಾ ಹೋಗ್ತಿದ್ದಾರೆ. ಮೇಡಮ್ ಬಂದಿರೋದೇ ಗೊತ್ತಿಲ್ಲ, ಮೇಡಮ್ ಅಲ್ಲೇ ಚಿತ್ರಗಳನ್ನ ಭಾಳ ಬಿಡಿಸ್ತಾ ಇದ್ದಾರೆ. ಮತ್ತೆ ಇವತ್ತು ನೋಡ್ತಾ ಇದ್ದೀನಿ, ನಮ್ಮ ರಾಘವೇಂದ್ರ ಸರ್ ಬಂದು ಅಟೆಂಡ್ ಆಗ್ತಿದ್ದಾರೆ. ಹಾಗೆಯೇ ನಮ್ಮ ಬಸ್ಸಿ ಸರ್ ಬಂದು ಈ ಕಡೆ ಇದ್ದಾರೆ, ನೋಡೇ ಇಲ್ಲ ನಾನು. ಅವರು ಬಂದು ಅವ್ರ ಬಸ್ಸಿಗೆ ಬಂದುಬಿಟ್ಟಿದ್ದಾರೆ. ಎಲ್ಲ ಚಿತ್ರಗಳು ರೆಡಿ ಆಗ್ತಾ ಇದೆ. ಅಂದರೆ ಅವರಿಗೆ ನಮ್ಮ ಈ ಸೊಲ್ಲಾಪುರದ ಕ್ಷೇತ್ರ ಅಂದರೆ ಆಕರ್ಷಣೀಯವಾಗಿ ದೇವರು ಕರೆಸಿಕೊಂಡಿದ್ದಾನೆ. ಈ ದೇವರು ಇದೆಯಲ್ಲ, ಇದೆ ದೇವರುಗಳಿದಾವಲ್ಲ, ಈ ಊರಿನ ದೇವರುಗಳು ತುಂಬ ಪವರ್ಫುಲ್. ಯಾರನ್ನೇ ಆದರೂ ತಕ್ಷಣ ಕರೆಸ್ಕೊಂಡ್ಬಿಡ್ತಾರೆ. ಎಲ್ಲ ದೇವರುಗಳು ಇರ್ಬೋದು, ಆದರೆ ಅದೇ ಒಂದು ದೇವರುಗಳು ಈ ಚಿತ್ರಕಲಾ
ಆಗುತ್ತೆ ನೋಡ್ರಿ. ಈ ಶಾಲೆಯ ಹಳೆಯ ವಿದ್ಯಾರ್ಥಿ ಮಂಜನಾಯಕ್ ಸರ್ ಒಂದು ತುಂಬ ಬಂದು ಅವರ ಅನಿಸಿಕೆಯನ್ನು ಹೇಳ್ಕೊಟ್ಟಿದ್ದಾರೆ. ಈಗೆಲ್ಲ ತಿಳ್ಕೊಂಡಿದ್ದೀರಾ. ನಾವು ಸಹ ಮುಂದೆ ಚಿತ್ರಕಲಾ ನಾವೆಲ್ಲ ಅಂದ್ಕೊಂಡು ನಾನು ನೋಡ್ತೀನಿ ಆ ಹುಡುಗರೆಲ್ಲ ಚಿತ್ರ ಬಿಡ್ತಾರೆ. ಆಶ್ಚರ್ಯ, ಈ ಹುಡುಗರಿಗೆಲ್ಲ ಚಿತ್ರ ಬರೆಯಕ್ಕೆ ಬರುತ್ತಾ ಅಂತ ಎಲ್ಲರ ಕೆಡಿಸ್ಬಿಟ್ಟವು ಅಂತ ನಾನು ನೋಡ್ತಾ ಇದ್ದೀನಿ. ಜುಟ್ಟು ಚೆನ್ನಾಗಿ ಬಂದಿದ್ವಿ. ಎಲ್ಲರೂ ಗ್ರೂಪಲ್ಲಿ ನೈಸ್ ನೈಸ್ ಅಂತ ಹಾಕ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಯಾರು ಫೋಟೋ ಹಾಕ್ಬಿಟ್ಟಿದ್ದಾರೆ. ಆಮೇಲೆ ನೋಡ್ತೀನಿ ತುಂಬ ಚೆನ್ನಾಗಿ ನೀವೆಲ್ಲರೂ ಶಿಕ್ಷಕರು ಆಗ್ಬಿಟ್ರಿ. ಹಾಗೆ ಹೋಗ್ಬಿಟ್ಟಿದ್ದೀರಾ. ಯಾಕೆಂದ್ರೆ ಇಲ್ಲಿರೋ 3 ಜನ ಮತ್ತೆ 4 ಜನ ಜೊತೆಗೆ ಲಕ್ಷ್ಮೀ ಮೇಡಮ್ 5 ಜನ ನಿಮಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ. ಹೌದಲ್ಲ? ಇಂಥ ಒಂದು ಕಲೆಯನ್ನು ನೀವು ಉಳಿಸ್ಕೊಡ್ರಿ, ನಿಮ್ಮ ಜೀವನದಲ್ಲಿ ಬಳಸ್ಕೊಡ್ರಿ. ಮತ್ತೆ ಆ ಶಿಕ್ಷಕರ ನೆನಪು ನಮಗೆ ಸದಾ ಇರ್ತದೆ. ಸೊಲ್ಲಾಪುರದ ಶಾಲೆ, ಈ ಸರ್ಕಾರಿ ಪ್ರೌಢಶಾಲೆ ಅವರ ಆಗಮನವನ್ನು ಮತ್ತೆ ಮತ್ತೆ ನಿರೀಕ್ಷಿಸ್ತದೆ. ಇಂಥ ಅವಕಾಶಗಳು ಮತ್ತೆ ಮತ್ತೆ ಬರಲಿ ಅಂತ ದೇವರಲ್ಲಿ ಕೇಳ್ಕೊಂತ ಅವರೆಲ್ಲರಿಗೂ ಒಳ್ಳೇದು ಮಾಡಲಿ, ಒಳ್ಳೇದು ಮಾಡಲಿ. ನೀವು ಸಹ ಚಿಕ್ಕ ಕಲಾವಂತರು. ನಮಗೊಬ್ರು ಮಾಡಿಸಿದ್ರು, ನಮಗೊಬ್ರು ಕಲೆಯೇ ಅನ್ನೋದು ಯಾರು ಕಟ್ಟಿಮನಿ, ನನಗೆ ಕಟ್ಟಿಮನಿ ಗುರುಗಳು. ನಂದು ಡ್ರಾಯಿಂಗ್ ಲೋಯರ್ ಮತ್ತು ಹೈಯರ್ ಆಗಿದೆ. ಡ್ರಾಯಿಂಗ್ ಹೈಯರ್ ಲೋಯರ್ ಆಗಿದೆ, ಟೈಪಿಂಗ್ ಹೈಯರ್ ಲೋಯರ್ ಆಗಿದೆ, ಫಾಸ್ಟ್ ಟೈಪಿಂಗ್ ಆಗಿದೆ. ಆದರೆ ಇನ್ನೂ ಕಲಿತಾ ಇದ್ದೀನಿ ಅಷ್ಟೇ. ಕಂಪ್ಯೂಟರ್ ಕಲಿತಾ ಇದ್ದೀನಿ. ಅದು ಎಲ್ಲ ಕಟ್ ಮಾಡೋಕ್ಕೆ ಬರುತ್ತೆ. ಟೈಪಿಂಗಲ್ಲಿ ಹೈಯರ್ ಆಗಿದೆ, ಲೋಯರ್ ಆಗಿದೆ, ಕನ್ನಡ ಇಂಗ್ಲೀಷ್ ಹಿಂದಿ 3 ಆಗಿದೆ. ಆದರೆ ಅವರು ಇಲ್ಲಿ ಓದಿ ಇದೇ ಶಾಲೆಗೆ ಬಂದು ಕೆಲಸ ಮಾಡಿದ್ದಾರೆ. ಮತ್ತೆ ನಮ್ಮ ಶಿಕ್ಷಕರು ರತಿ ಸರ್ ನಾವು ಒಂದೇ ಶಾಲೆ ಇದ್ದವರು. ನಾನು ಅಲ್ಲಿಂದ ಬಂದ ಆಲಗಟ್ಟದಲ್ಲಿ ಇಬ್ಬರು ನಾವು ಜೊತೆಲೇ ಇದ್ದವರು. ಅಲ್ಲಿ ಅವರ ಕಲೆಯನ್ನು ನಾನು ಬಲ್ಲೆ. ಅವರ ಟೇಬಲ್ ಹತ್ರ ಹೋಗ್ರೆ ಇವರೇ ಚಿತ್ರಕಲಾ ಶಿಕ್ಷಕರು ಅಂತ ಗೊತ್ತಾಗ್ಬಿಟ್ಟು. ಯಾಕಂದ್ರೆ ಹೂಗಳನ್ನು ಅಲ್ಲಲ್ಲೇ ಮಾಡ್ಬಿಟ್ಟು ಹಂಗೆ ಇಟ್ಬಿಟ್ಟಿರೋದು. ನಾನು ಒಂದ್ಸರಿ ಅದು ನಿಜವಾದ ಅಂತ ನೋಡಿದ್ದು ಉಂಟು. ಅದು ನಿಜವಾದಲ್ಲ, ಅದು ಹೌದಲ್ಲ, ಅವ್ರು ಮಾಡಿಟ್ಟಿರೋದು ಹಾಗೇನೆ ಮಾಡಿ ಅಂತ ಒಳಗೆ ಕ್ಲಾಸ್ ಒಳಗೋಗಿ ಹಾಗೇನೆ ಹೂಗಳನ್ನು ರೆಡಿ ಮಾಡಿ ಹಿಂಗೆ ತೋರಿಸ್ಬೋದು. ಅಷ್ಟೆಲ್ಲ ಅವರ ಕಲೆಯನ್ನು ನಾನು ಬಲ್ಲೆ. ರೇಣುಕಪ್ಪ ಸರ್ ಕಲೆಯನ್ನು ನಾನು ಬಲ್ಲೆ. ಮಂಜನಾಯಕ್ ಸರ ಕಲೆಯನ್ನು ಇವತ್ತು ನೋಡಿದೆ. ರಾಘವೇಂದ್ರ ಸರ್ ಅಂತೂ ಅಪೂರ್ವ. ಎಲ್ಲರೂ ಈಗ ತೆನಾಲಿರಾಮನ ಒಂದು ಕೃಷ್ಣದೇವರ ಅರ್ಥದಲ್ಲಿ ಅಷ್ಟ ದಿಗ್ಗಜ ಕವಿಗಳಿದ್ರಂತೆ. ಅವರೆಲ್ಲ ಬೇರೆ ಬೇರೆ ಕಡೆಯಿಂದ ಬಂದಿದ್ರು. ಹಾಗೆ ನಮ್ಮ ಶಾಲೆಗೂ ಸಹ ಎಲ್ಲರೂ ಬಂದು ತಾವು ಬಲ್ಲದನ್ನ ನಮ್ಮ ಶಾಲೆಗೆ ಕಾಣಿಕೆಯಾಗಿ ನೀಡಿದ್ದೀರಾ. ನಿಮ್ಮೆಲ್ಲರಿಗೂ ವಂದನೆಗಳು ಸರ್, ವಂದನೆಗಳು, ಅಪೂರ್ವವಾದ ವಂದನೆಗಳು. ದೇವರು ಒಳ್ಳೇದು ಮಾಡಿ.